श्रीगुरुभ्यो नमः। हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇಂದಿನ ಪಾಠದಲ್ಲಿ ನಾವು ನೋಡಿದಂತೆ ಅಕ್ರೂರ, ಶತಧನ್ವ, ಕೃತವರ್ಮ ಇವರೆಲ್ಲರೂ ಕೂಡ ಸೇರಿಕೊಂಡು ತಾವು ಮಂತ್ರಾಲೋಚನೆಯನ್ನು ಮಾಡಿ ಶತಧನ್ವನ ಮೂಲಕ ಸತ್ರಾಜಿತನ ಕೊಲೆಯನ್ನ ಮಾಡಿಸಿದರು. ಅದಕ್ಕೆ ನಾವು ಕಾರಣವನ್ನು ಕೇಳಿದಂತೆ ಆ ಸತ್ರಾಜಿತ ಹಿಂದೆ ಹೇಳಿದ್ದ, ನಾನು ನಿಮಗೆ ನನ್ನ ಮಗಳನ್ನು ಕೊಡ್ತೇನೆ ಮತ್ತು ಮಣಿಯನ್ನ ಕೊಡ್ತೇನೆ ಅಂತ ಹೇಳಿದ್ದ. ಆದರೆ ಕೃಷ್ಣನಿಗೆ ಕೊಟ್ಟ. ಆ ಒಂದು ವಿಚಾರಕ್ಕೆ ಮನಸ್ತಾಪ ಆಗಿ ಅಲ್ಲಿ ಸತ್ರಾಜಿತನ ಕೊಲೆಯಾಗಿತ್ತು. ಅಲ್ಲಿ ಆಚಾರ್ಯರು ಹೇಳ್ಬೇಕಾದ್ರೆ ಕೃಷ್ಣಸ್ಯ ದಾನಪತಿನ ಸಹ ಸಾಮ್ಯಮೇಮಿ ಅಂತ ಅಕ್ರೂರನನ್ನ ದಾನಪತಿ ಎಂದು ಕರೆದಿದ್ದಾರೆ. ಯಾಕೆ ಅಂದ್ರೆ ಅಕ್ರೂರ ದಾನ ಮಾಡೋದರಲ್ಲಿ ಭಾರಿ ಪ್ರಸಿದ್ಧ ಅಂತೆ, ವಿಶೇಷವಾದಂತಹ ದಾನ ಧರ್ಮಾದಿಗಳನ್ನು ಮಾಡ್ತಾ ಇದ್ದ. ಹಾಗಾಗಿ ಅವನನ್ನು ದಾನಪತಿ ಅಂತ ಆಚಾರ್ಯರು ಕರೆದಿದ್ದಾರೆ. ಒಟ್ಟಿನಲ್ಲಿ ಈ ರೀತಿಯಾಗಿ ಆಯಿತು. ಅದಾದ ಮೇಲೆ ಸತ್ರಾಜಿತನ ಒಂದು ಆ ದೇಹವನ್ನ ಮಗಳಾದಂತಹ ಸತ್ಯಭಾಮೆ ಒಂದು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಇಟ್ಟು ಆ ವಿಚಾರವನ್ನ ಕೃಷ್ಣನಿಗೆ ತಿಳಿಸಬೇಕು ಅಂತ ಹಸ್ತಿನಾವತಿಗೆ ಬಂದಳು ಅಂತ ಒಟ್ಟು ಇಷ್ಟು ವಿಚಾರ ಆಗಿತ್ತು. ಇಂದು 104ನೇ ಶ್ಲೋಕದಿಂದಾಗಿ ಪ್ರಾರಂಭ. ಶ್ರುತ್ವಾ ತದೀಯ ವಚನಂ ಭಗವಾನ್ ಪುರೀಂ ಸ್ವಾಂ ಆಯಾತ ಏವತು ನಿಶಮ್ಯ ಮಹೋತ್ಸವಂ ತಂ. ಪಾಂಚಾಲ ರಾಜಪುರುಷ ಉದಿತಮಾಶು ವೃಷ್ಣಿ ವರ್ಯೈರಗಾನ್ ಮುಸಲಿನ ಸಹ ತತ್ಪುರೀಂ ಚ. ಪದಚ್ಛೇದ. ಶ್ರುತ್ವಾ ತದೀಯ ವಚನಂ ಭಗವಾನ್ ಪುರೀಂ ಸ್ವಾಂ ಆಯಾತಃ ಏವ ತು ನಿಶಮ್ಯ ಮಹೋತ್ಸವಂ ತಂ ಪಾಂಚಾಲ ರಾಜಪುರುಷೋದಿತಂ ಆಶು ವೃಷ್ಣಿವರ್ಯೈಃ ಅಗಾತ್ ಮುಸಲಿನ ಸಹ ತತ್ಪುರೀಂ ಚ. ತದೀಯ ವಚನ, ಅವರ ಮಾತು, ಅರ್ಥಾತ್ ಸತ್ಯಭಾಮೆಯ ಮಾತನ್ನ ಕೇಳಿದಂತಹ ಪರಮಾತ್ಮ ಸ್ವಾಂಪುರಿ ಮಾಯಾತ, ತನ್ನ ಪಟ್ಟಣಕ್ಕೆ ವಾಪಸ್ ಬಂದ ಸ್ವಲ್ಪ ಏನು ವಿಚಾರಣೆ ಎಲ್ಲ ಆಯ್ತು, ಒಂದು ಯಾರು ಕೊಲೆ ಮಾಡಿರ್ಬೋದು ಹಾಗೆ ಹೀಗೆ ಅಂತ. ಆ ಒಂದು ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಕಿವಿಗೆ ಬಿತ್ತು. ಏನು? ಪಾಂಚಾಲ ರಾಜ ಪುರುಷೋದಿತಂ, ಪಾಂಚಾಲ ರಾಜನ ಅರ್ಥಾತ್ ದ್ರುಪದನ ಒಬ್ಬ ಸೈನಿಕ ಬಂದು ಒಂದು ಮಾತನ್ನ ಹೇಳಿದ, ದ್ರೌಪದಿಯ ಸ್ವಯಂವರ ಏರ್ಪಾಟಾಗಿದೆ ಅಂತ. ಅಂತಹ ಒಂದು ಮಹೋತ್ಸವಂ ನಿಶಮ್ಯ, ಅದರ ಬಗ್ಗೆ ಕೇಳಿದಂತಹ ಶ್ರೀಕೃಷ್ಣ ಪರಮಾತ್ಮ ತಾನು ತನ್ನ ಅಣ್ಣನಾದಂತಹ ಮುಸಲಿನ ಅಂತಂದ್ರೆ ಮುಸಲಾಯುಧವನ್ನು ಹಿಡಿದಂತಹ ಬಲರಾಮ ಮತ್ತು ವೃಷ್ಣಿವರ್ಯೈಹಿ ತನ್ನ ಎಲ್ಲ ಯಾದವ ಶ್ರೇಷ್ಠರೊಂದಿಗೆ ಸೇರಿಕೊಂಡು
ತತ್ಪುರಿಂ ಆ ಅಗಾತ್ ಹೋದ. ತಾತ್ಪರ್ಯ ಎಷ್ಟು ಸತ್ಯಭಾಮಿ ಹೇಳಿದಂತಹ ಮಾತನ್ನ ಕೇಳಿ ಪರಮಾತ್ಮ ಅಲ್ಲಿಗೆ ಬಂದು ಸ್ವಲ್ಪ ದಿವಸ ಆದ ಮೇಲೆ ಆ ದ್ರುಪದ ನಡೆಸ್ತಾ ಇದ್ದಂತಹ ದ್ರೌಪದಿ ಸ್ವಯಂವರದ ವಿಚಾರ ದ್ರುಪದನ ಒಬ್ಬ ದೂತನ ಮೂಲಕ ಕೃಷ್ಣನ ಕಿವಿಗೆ ಬಿತ್ತು. ಆವಾಗ ಶ್ರೀಕೃಷ್ಣ ಪರಮಾತ್ಮ ತನ್ನ ಅಣ್ಣನಾದಂತಹ ಬಲರಾಮ ಮತ್ತು ಉಳಿದ ಯಾದವ ಶ್ರೇಷ್ಠರೊಂದಿಗೆ ಸೇರಿಕೊಂಡು ಅವನು ದ್ರುಪದನ ಪಾಂಚಾಲ ನಗರಿಗೆ ಹೋಗ್ತಾ ಇದ್ದಾನೆ. ಹೀಗೆ ಶ್ರೀಕೃಷ್ಣನು ಕೂಡ ಅಲ್ಲಿಗೆ ಹೊರಟ. ಆದ್ರೆ ಹೋದದ್ಯಾಕೆ ಜಸ್ಟ್ ಒಂದು ಅಟೆಂಡ್ ಮಾಡ್ಲಿಕ್ಕೆ ಅಷ್ಟೇ, ತಾನಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕಲ್ಲ. ಅಷ್ಟು ಮಾತ್ರ ಅಲ್ಲ, ಉಳಿದ ಯಾದವ ವೀರರಿಗೂ ಕೂಡ ಪರಮಾತ್ಮ ಹೇಳಿದ್ದಂತೆ, ನಾವು ಅಲ್ಲಿಗೆ ಹೋಗೋದು ಕೇವಲ ವೀಕ್ಷಕರಾಗಿ, ಸಭಿಕರಾಗಿ. ಅಲ್ಲಿಗೆ ಹೋಗಿ ನಾವ್ಯಾರು ಕೂಡ ಅದರಲ್ಲಿ ಭಾಗವಹಿಸಬಾರದು, ಸ್ವಯಂವರದಲ್ಲಿ ನಾವ್ಯಾರು ಕೂಡ ಭಾಗವಹಿಸಬಾರದು ಅಂತ ಎಲ್ಲರಿಗೂ ಹೇಳಿದ್ದ. ಹೀಗೆ ಪರಮಾತ್ಮನಿಗೆ ಗೊತ್ತಿದೆ ಅರ್ಜುನನೇ ದ್ರೌಪದಿ ಗೆಲ್ತಾನೆ ಅಂತ. ಹಾಗಾಗಿ ಆ ಸಂಭ್ರಮದ ದೃಶ್ಯದಲ್ಲಿ ತಾನೂ ಭಾಗಿಯಾಗಬೇಕು, ತನ್ನ ಯಾದವರು ಭಾಗಿಯಾಗಬೇಕೆನ್ನುವಂತಹ ಹಿನ್ನೆಲೆಯಲ್ಲಿ ಪರಮಾತ್ಮ ಅಲ್ಲಿಗೆ ತೆರಳುತ್ತಾ ಇದ್ದಾನೆ. ಮುಂದೆ ಭೀಮೋಪಿ ರುದ್ರವರ ರಕ್ಷಿತ ರಾಕ್ಷಸಂತಂ ಹತ್ವಾ ತೃಣೋಪಮತಯ ಹರಿಭಕ್ತ ವಂದ್ಯ ಉಷ್ಯಾಥ ತತ್ರ ಕತಿಚಿತ್ ದಿನಮಚ್ಯುತಸ್ಯ ವ್ಯಾಸಾತ್ಮನೋ ವಚನತಃ ಪ್ರಯಯೌ ನಿಜೈಶ್ಚ. ಪದಚ್ಛೇದ. ಭೀಮಃ ಅಪಿ ರುದ್ರವರ ರಕ್ಷಿತ ರಾಕ್ಷಸಂ ತಂ ಹತ್ವಾ ತೃಣೋಪಮತಯ ಹರಿಭಕ್ತ ವಂದ್ಯಃ ಉಷ್ಯ ಅಥ ತತ್ರ ಕತಿಚಿತ್ ದಿನಂ ಅಚ್ಯುತಸ್ಯ ವ್ಯಾಸಾತ್ಮನಃ ವಚನತಃ ಪ್ರಯಯೌ ನಿಜೈಃ ಚ. ಅದು ಒಟ್ಟಿಗೆ ಒಂದೇ ಪದ, ಕತಿಚಿತ್ ದಿನಂ ಅಂತ. ತತ್ರ ಕತಿಚಿತ್ ದಿನಂ ಅಚ್ಯುತಸ್ಯ. ಮತ್ತೆ ವಾಪಸ್ ಆಚಾರ್ಯರು ಪಾಂಡವರ ಕಥೆಗೆ ಬರ್ತಾ ಇದ್ದಾರೆ. ಭೀಮಸೇನ ದೇವರು ಎಂಥವರು? ಹರಿಭಕ್ತ ವಂದ್ಯ, ಪರಮಾತ್ಮನ ಭಕ್ತರಿಂದಾಗಿ ವಂದ್ಯರಾದಂಥವರು ಅಂತ. ಅರ್ಥಾತ್ ಯಾರ್ಯಾರು ಪರಮಾತ್ಮನ ಭಕ್ತರು ಇದ್ದಾರೋ, ಹರಿಭಕ್ತರು ಅಂತ ಇದ್ದಾರೋ, ವಿಷ್ಣು ಭಕ್ತರು ಇದ್ದಾರೋ ಅವರೆಲ್ಲರೂ ಕೂಡ ವಾಯುದೇವರಿಗೆ ನಮಸ್ಕಾರವನ್ನ ಮಾಡಲೇಬೇಕು. ವಾಯುದೇವರ ಮೂಲಕವೇನೆ ಸಮಸ್ತ ಕಾರ್ಯಗಳನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಎನ್ನುವಂತ ಒಂದು ಸೂಕ್ಷ್ಮವನ್ನು ಕೂಡ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಹರಿಭಕ್ತ ವಂದ್ಯ, ಪರಮಾತ್ಮನ ಭಕ್ತರಿಂದ ವಂದ್ಯನಾದಂತಹ, ನಮಸ್ಕರಿಸಲ್ಪಡುವಂತಹ ಆ ಭೀಮಸೇನ ದೇವರು ರುದ್ರವರ ರಕ್ಷಿತ ರಾಕ್ಷಸಂ. ಆ ಹಿಂದೆ ಯಾವ ಬಕಾಸುರನಿಗೆ ರುದ್ರದೇವರ ವರ ಇತ್ತು, ಅವಧ್ಯನಾಗು ಅಜೇಯನಾಗು ಅಂತ. ಅಂತಹ ಆ ಒಂದು ರಾಕ್ಷಸನನ್ನ ತೃಣೋಪಮತೆಯ, ಒಂದು ತೃಣಕ್ಕೆ ಸಮಾನವನ್ನಾಗಿ ಮಾಡಿ ಭೀಮಸೇನ ದೇವರು ಸಂಹಾರ ಮಾಡಿದರು. ಹೇಗೆ ಹಿಂದೆ ಕೇಳಿದೀವಿ, ಆ ಬ್ರಾಹ್ಮಣನ ಮಗ, ಪುಟ್ಟ ಮಗು ಹುಲ್ಲು ಕಡ್ಡಿಯನ್ನು ತೋರಿಸಿ ನಾನು ಇದರಿಂದಾಗಿ ರಾಕ್ಷಸನ ಕೊಲ್ತೇನೆ ಅಂತ ಹೇಳಿದ. ಇದೇ ಒಳ್ಳೆ ಶುಭಶಕುನ ಅಂತ ತಿಳಿದುಕೊಂಡು ಕುಂತಿ ಅಲ್ಲಿಗೆ ಪ್ರವೇಶ ಮಾಡ್ತಾರೆ ಒಳಗೆ. ಆ ರೀತಿಯಾಗಿ ಭೀಮಸೇನ ದೇವರು ಕೂಡ ಅವನನ್ನ ತೃಣಕ್ಕೆ ಸಮಾನವನ್ನಾಗಿ ಮಾಡಿ ಸಂಹಾರ ಮಾಡ್ತಾ ಇದ್ದಾರೆ. ಸಂಹಾರ ಮಾಡಿದ ಮೇಲೆ ಅಲ್ಲಿ
ತತ್ರ ಅಂದ್ರೆ ಆ ಏಕಚಕ್ರ ನಗರದಲ್ಲಿ ಕತಿಚಿತ್ ದಿನಂ ಕೆಲವು ದಿವಸಗಳ ಕಾಲ ಉಷ್ಯ ವಾಸವಾಗಿದ್ರು. ಅದಾದ ಮೇಲೆ ವ್ಯಾಸಾತ್ಮನಃ ಅಚ್ಯುತಸ್ಯ, ವ್ಯಾಸಾತ್ಮನಃ ಅಂದ್ರೆ ವೇದವ್ಯಾಸ ರೂಪಿಯಾದಂತಹ ಅಚ್ಯುತಸ್ಯ ಪರಮಾತ್ಮನ ಮಾತಿನಂತೆ, ವಚನತಃ ಮಾತಿನಂತೆ, ನಿಜೈಹಿ ಪ್ರಯಯೋ ತನ್ನವರೊಂದಿಗೆ ಅರ್ಥಾತ್ ತನ್ನ ಅಣ್ಣ ತಮ್ಮಂದಿರು ತಾಯಿಯೊಟ್ಟಿಗೆ ಸೇರಿಕೊಂಡು ಮುಂದೆ ಪಾಂಚಾಲ ನಗರ ಕುರಿತು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಪರಮಾತ್ಮನ ಭಕ್ತರಿಂದ ಒಂದೇನಾದಂತಹ ಭೀಮಸೇನ ದೇವರು ರುದ್ರವರದಿಂದಾಗಿ ಅಜೇಯನಾದಂತಹ ಮತ್ತು ಅಬಧ್ಯನಾದಂತಹ ಬಕಾಸುರನನ್ನ ಋಣಕ್ಕೆ ಸಮಾನವನ್ನಾಗಿ ಒಂದು ಹುಲ್ಲು ಕಡ್ಡಿಯಂತೆ ಅನಾಯಾಸವಾಗಿ ಸಂಹಾರ ಮಾಡ್ತಾರೆ. ಅದಾದ ಮೇಲೆ ಸ್ವಲ್ಪ ದಿವಸಗಳ ಕಾಲ ಏಕಚಕ್ರ ನಗರದಲ್ಲಿ ವಾಸವಾಗಿದ್ದು ಮುಂದೆ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮನ ಮಾತಿನಂತೆ ತನ್ನ ಅಣ್ಣ ತಮ್ಮಂದಿರೊಂದಿಗೆ ಸೇರಿಕೊಂಡು ಅಲ್ಲಿಗೆ ತೆರಳುತ್ತಾ ಇದ್ದಾರೆ ಪಾಂಚಾಲ ನಗರಕ್ಕೆ. ಮುಂದೆ ಮಾಂಗಲ್ಯಮೇತದತುಲಂ ಪ್ರತೀಯಾತ ಶೀಘ್ರಂ ಪಾಂಚಾಲಕಾನ್ ಪರಮ ಭೋಜನಮತ್ರ ಸಿದ್ಧೇತ್. ವಿಪ್ರೈಃ ಇತಸ್ತತಃ ಇತೀರಿತ ವಾಕ್ಯಮೇತೆ ಶೃಣ್ವಂತ ಏವ ಪರಿಚಕ್ರಮುರುತ್ತರಾಶಾಂ. ಪದಚ್ಛೇದ ಮಾಂಗಲ್ಯಂ ಏತತ್ ಅತುಲಂ ಪ್ರತೀಯಾತ ಶೀಘ್ರಂ ಪಾಂಚಾಲಕಾನ್ ಪರಮಭೋಜನಂ ಅತ್ರ ಸಿದ್ಧೇತ್ ವಿಪ್ರೈಃ ಇತಸ್ತತಃ ಇತಿ ಈರಿತಂ ವಾಕ್ಯಂ ಏತೆ ಶೃಣ್ವಂತಃ ಏವ ಪರಿಚಕ್ರಮುಃ ಉತ್ತರಾಶಾಂ. ಮತ್ತೆ ಹಿಂದೆ ಹೇಳಿದ್ದಾನೆ ಆಚಾರ್ಯರು ಕಥೆಯ ಒಂದು ರೂಪದಲ್ಲಿ ಕಂಟಿನ್ಯೂಗೋಸ್ಕರ ಹೇಳ್ತಾ ಇದ್ದಾರೆ. ಬ್ರಾಹ್ಮಣರು ಹೇಳ್ತಾ ಇದ್ದಾರೆ ಅಲ್ಲಿ ಪಾಂಚಾಲ ದೇಶದಲ್ಲಿ ಅತುಲಂ ಮಾಂಗಲ್ಯಂ ಸರಿಸಾಟಿ ಇಲ್ಲದೆ ಇರುವಂತಹ ಒಂದು ವಿವಾಹ ಕಾರ್ಯ ನಡೆದಿಕ್ಕಿದೆ. ಅರ್ಥಾತ್ ಪಾಂಚಾಲ ರಾಜದ್ರಪದ ಭಾರೀ ಧರ್ಮಿಷ್ಠನಾದಂತಹ ರಾಜ, ಅಷ್ಟೇ ಸಿರಿವಂತನಾದಂತಹ ರಾಜ. ಹಾಗಾಗಿ ತನ್ನ ಮಗಳ ವಿವಾಹವನ್ನು ಭಾರಿ ವೈಭವದಿಂದಾಗಿ ಮಾಡ್ತಾ ಇದ್ದಾನೆ. ಅತುಲ, ಅತುಲ ಅಂದ್ರೆ ಅದಕ್ಕೆ ಸಮಾನವಾದದ್ದಿಲ್ಲ ಅಂತ. ಹಾಗಾಗಿ ಅಲ್ಲಿ ಏನಾಗುತ್ತೆ, ಪರಮ ಭೋಜನ ಭಾರೀ ಬರೀ ಊಟ ಅಲ್ಲ, ಪರಮ ಭೋಜನ ಅತ್ಯಂತ ಶ್ರೇಷ್ಠವಾದಂತಹ ಭೋಜನ ಸಿಗುತ್ತೆ. ಹಾಗಾಗಿ ಪ್ರತಿಯಾತ ಶೀಘ್ರಂ ಬೇಗ ಬೇಗ ಬನ್ನಿ ಅಂತ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಮತ್ತೆ ಬೇರೆ ಬೇರೆ ಬ್ರಾಹ್ಮಣರು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ ಅಂತೆ. ಹೀಗೆ ವಿಪ್ರೈಹಿ ಇತಸ್ತತಃ, ಇತಸ್ತತಃ ಅಂದ್ರೆ ಅಲ್ಲಲ್ಲಿ, ಅಂದ್ರೆ ಪಾಂಡವರು ಆಲ್ರೆಡಿ ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರಯಾಣ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಏಕಚಕ್ರ ನಗರದಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಬ್ರಾಹ್ಮಣರು ಹೇಳಿದರು ಒಳ್ಳೆ ಭೋಜನ ಸಿಗುತ್ತೆ ಹೋಗೋಣ ಅಂತ. ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಹೋಗ್ಬೇಕಾದ್ರೆ ಮತ್ತೆ ದಾರಿಯಲ್ಲಿ ಅನೇಕ ಜನ ಬ್ರಾಹ್ಮಣರು ಕೂಡ ಒಳ್ಳೆ ಭೋಜನ ಸಿಗುತ್ತೆ ಅಲ್ಲಿ ಹೋಗೋಣ ಬನ್ನಿ ಅಂತ ಹೋಗ್ತಾ ಇದ್ದಾರೆ. ಮಹಾಭಾರತದಲ್ಲಿ ಹೇಳುವಂತೆ ಸುಮಾರು 75-80 ದಿನಗಳ ಕಾಲ ಪ್ರಯಾಣವನ್ನು ಮಾಡ್ತಾರೆ ಅಂತ ಬರುತ್ತೆ. ಇಲ್ಲಿ ಇನ್ನು ಇದಕ್ಕೆ 75 ದಿನ ಇದೆ ಸ್ವಯಂವರಕ್ಕೆ, ಅಲ್ಲಿ ಹೋಗೋಣ ಅಂತ ಬ್ರಾಹ್ಮಣರು ಹೇಳ್ತಾರೆ ಅಂತೆ. ಈ ರೀತಿಯಾಗಿ ವಿಪ್ರೈಹಿ ಇತಸ್ತತಃ ಇತೀರಿತ ವಾಕ್ಯಮೇತೆ, ಪರಮ ಭೋಜನಂ ಸಿದ್ಧೇತ್, ಉತ್ತಮ ಭೋಜನ ಸಿಗುತ್ತೆ.
ಹೋಗೋಣ ಬನ್ನಿ ಅಂತ ಎಲ್ಲ ಬ್ರಾಹ್ಮಣರು ಹೇಳಿದಾಗ ಶೃಣ್ವಂತಹ ಏವ ಅವರ ಮಾತನ್ನು ಕೇಳ್ತಾನೆ ಪಾಂಡವರು ಉತ್ತರಾಶಾಂ ಪರಿಚಕ್ರಮುಹು ಉತ್ತರ ದಿಕ್ಕಿಗೆ ಪ್ರಯಾಣವನ್ನು ಮಾಡಿದರು. ಹೀಗೆ ಒಟ್ಟಿನಲ್ಲಿ ಪಾಂಡವರು ಆ ಏಕಚಕ್ರ ನಗರವನ್ನು ಬಿಟ್ಟು ಪಾಂಚಾಲ ನಗರಕ್ಕೆ ಪ್ರಯಾಣವನ್ನ ಅನೇಕ ಬ್ರಾಹ್ಮಣರೊಟ್ಟಿಗೆ ಸೇರಿಕೊಂಡು ಮಾಡ್ತಾ ಇದ್ದಾರೆ. ಮುಂದೆ ಷಣ್ಣಾಂಚ ಮಧ್ಯಗಂ ಉದೀರ್ಣ ಭುಜಂ ವಿಶಾಲ ವಕ್ಷಸ್ಥಲಂ ಬಹುಲ ಪೌರುಷ ಲಕ್ಷಣಂ ಚ ದೃಷ್ಟ್ವೈವ ಮಾರುತಿಮಸೌ ಉಪಲಪ್ಸ್ಯತೀಹ ಕೃಷ್ಣಾಂ ಇತಿ ಸ್ಮ ಚ ವಚಃ ಪ್ರವದಂತಿ ವಿಪ್ರಾಹ. ಪದಚ್ಛೇದ. ಷಣ್ಣಾಂ ಚ ಮಧ್ಯಗಂ ಉದೀರ್ಣ ಭುಜಂ ವಿಶಾಲ ವಕ್ಷಸ್ಥಲಂ ಬಹುಲ ಪೌರುಷ ಲಕ್ಷಣಂ ಚ ದೃಷ್ಟ್ವಾ ಏವ ಮಾರುತಿಂ ಅಸೌ ಉಪಲಪ್ಸ್ಯತಿ ಇಹ ಕೃಷ್ಣಾಂ ಇತಿ ಸ್ಮ ಚ ವಚಃ ಪ್ರವದಂತಿ ವಿಪ್ರಾಹ. 6 ಜನ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಪಂಚ ಪಾಂಡವರು, ತಾಯಿಯಾದಂತಹ ಕುಂತಿ. ಆ ಷಣ್ಣ ಅಂದ್ರೆ 6. ಆ 6 ಜನರ ಮಧ್ಯದಲ್ಲಿ ಉದೀರ್ಣ ಭುಜ, ಉತ್ತಮವಾದಂತಹ ಭುಜ, ವಕ್ಷಸ್ಥಳ ಇದೆ. ಭೀಮಸೇನ ದೇವರ ವಕ್ಷಸ್ಥಳ ಅತ್ಯಂತ ವಿಶಾಲವಾದಂತಹ ವಕ್ಷಸ್ಥಳ. ಹೀಗೆ ವಿಶಾಲ ವಕ್ಷಸ್ಥಳಂ ಉದೀರ್ಣ ಭುಜಂ, ಮಹಾ ದೊಡ್ಡ ಬಾಹುಗಳು, ತುಂಬಿದಂತಹ ತೋಳುಗಳು, ಅಂತಹ ಉದೀರ್ಣ ಭುಜಂ ವಿಶಾಲ ವಕ್ಷಸ್ಥಲಂ ಮತ್ತು ಬಹುಲ ಪೌರುಷ ಲಕ್ಷಣಂ. ಒಬ್ಬ ಪುರುಷನಿಗೆ ಯಾವ ಲಕ್ಷಣಗಳು ಇರಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೋ ಆ ಲಕ್ಷಣಗಳಿಂದಾಗಿ 32 ಲಕ್ಷಣಗಳಿಂದಾಗಿ ಕೂಡಿದಂಥವರು ಭೀಮಸೇನ ದೇವರು. ಅಂತಹ ಮಾರುತಿಂ ದೃಷ್ಟ, ಭೀಮಸೇನ ದೇವರನ್ನು ಕಂಡು ಆ ಬ್ರಾಹ್ಮಣರು ಹೇಳ್ತಾ ಇದ್ದಾರೆ ಅಂತೆ, ಕೃಷ್ಣ ದ್ರೌಪದಿಯನ್ನ ಅಸೌ ಉಪಲಪ್ಸ್ಯತಿ, ಇವನೇ ಪಡಿತಾನೆ ಎಂಬುದಾಗಿ ಬ್ರಾಹ್ಮಣರು ಪ್ರವದಂತಿ ಹೇಳಿದರು ಅಂತ. ಅಂದ್ರೆ 6 ಜನರನ್ನ ನೋಡ್ತಾರೆ. ತಾಯಿಯಾದಂತ ಕುಂತಿ, 5 ಜನ ಪಾಂಡವರು. ಅವರನ್ನು ನೋಡಿದಾಗ ಭೀಮಸೇನನ್ನು ನೋಡಿದಾಗ ಅವ್ರಿಗೆ ಏನೋ ಒಂದು ವಿಚಿತ್ರ ಅನುಭೂತಿ ಆಗುತ್ತೆ. ನೋಡ್ಲಿಕ್ಕೆ ಬ್ರಾಹ್ಮಣ ಅಂತ ಹೇಳ್ತಾರೆ, ಆದರೆ ಉತ್ತಮ ಪರಾಕ್ರಮಶಾಲಿಯಾಗಿದ್ದಾನೆ. ಒಳ್ಳೆ ವಿಶಾಲವಾದಂತಹ ವಕ್ಷಸ್ಥಳ ಇದೆ, ಬಾಹುಗಳು ಒಳ್ಳೆ ತುಂಬಿದಂತಹ ಪರಾಕ್ರಮಶಾಲಿಯಾದಂತಹ ಬಾಹುಗಳಿದ್ದಾವೆ, 32 ಲಕ್ಷಣೋಪೇತನಾಗಿದ್ದಾನೆ, ಉತ್ತಮ ಲಕ್ಷಣಗಳಿದ್ದಾವೆ. ಹಾಗಾಗಿ ಕಂಡು ಹೇಳ್ತಾರೆ, ಈ ವ್ಯಕ್ತಿಯೇನೆ ದ್ರೌಪದಿಯನ್ನ ಪಡಿತಾನೆ ಎಂಬುದಾಗಿ ಎಲ್ಲ ಬ್ರಾಹ್ಮಣರು ಕೂಡ ಭೀಮನನ್ನ ಕಂಡು ಈ ರೀತಿಯಾದ ಮಾತನ್ನು ಹೇಳಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಕೋಟೆದಲ್ಲಿ ಹೀಗೆ ಅವರ ಪ್ರಯಾಣ ಏಕಚಕ್ರ ನಗರದಿಂದಾಗಿ ಪಾಂಚಾಲ ನಗರದ ಕಡೆಗೆ ಸಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮಧ್ಯದಲ್ಲಿ ಒಂದು
ವಿಚಿತ್ರ ಘಟನೆ ನಡೆಯುತ್ತೆ. ಅದೇನಂತ ತಿಳಿಸ್ತಾ ಹೋಗ್ತಾರೆ. ರಾತ್ರೌ ದಿವಾಚ ಸತತಂ ಪಥಿ ಗಚ್ಚಮಾನಾಃ ಪ್ರಾಪುಃ ಕದಾಚಿದಥ ವಿಷ್ಣುಪದೀಂ ನಿಶಾಯಾಂ ಸರ್ವಾಂಶ್ಚ ರಕ್ಷಿತುಂ ಅಗಾದಿಹ ಪೃಷ್ಠತಶ್ಚ ಭೀಮೋಗ್ರ ಏವ ಶತಮನ್ಯು ಸುತೋಂತರೇನ್ನೇ. ಒಂದೇ ನಿಮಿಷ. ಪದಚ್ಛೇದ. ರಾತ್ರೌ ದಿವಾ ಚ ಸತತಂ ಪಥಿ ಗಚ್ಚಮಾನಾಃ ಪ್ರಾಪುಃ ಕದಾಚಿತ್ ಅಥ ವಿಷ್ಣುಪದೀಂ ನಿಶಾಯಾಂ ಸರ್ವಸ್ಯ ರಕ್ಷಿತುಂ ಅಗಾತ್ ಇಹ ಪೃಷ್ಠತಃ ಚ ಭೀಮಃ ಅಗ್ರೆ ಏವ ಶತಮನ್ಯುಸುತಃ ಅಂತರೆ ಅನ್ನೇ. ಈ ರೀತಿಯಾಗಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಪ್ರಯಾಣ ಹೇಗಿತ್ತು, ಅದೇನೋ ಒಂದು ಹೊತ್ತು ಮಾಡೋದು, ಒಂದು ಹೊತ್ತು ಬಿಡೋದು, ರೆಸ್ಟ್ ತಗೊಳ್ಳೋದು, ಆ ರೀತಿ ಅಲ್ಲ. ರಾತ್ರೌ ದಿವಾಚ ಸತತಂ, ಸತತವಾಗಿ ರಾತ್ರಿ ಮತ್ತು ದಿವ ಅಂದ್ರೆ ಹಗಲು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಪಥಿ ಗಚ್ಚಮಾನಃ, ಪಥಿ ಅಂದ್ರೆ ದಾರಿ, ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಮಾಡ್ತಾ ಇರ್ಬೇಕಾದ್ರೆ ಹೀಗೆ ಪ್ರಯಾಣವನ್ನು ಮಾಡ್ತಾ ಮಾಡ್ತಾ ಒಂದು ದಿವಸ ನಿಶಾಯಾಮ್, ರಾತ್ರಿ ಸಂದರ್ಭದಲ್ಲಿ ವಿಷ್ಣುಪದೀಂ ಪ್ರಾಪುಹು, ವಿಷ್ಣುಪದಿ ಅಂದ್ರೆ ಪರಮಾತ್ಮನ ಪಾದೋದಕವಾದಂತಹ ಗಂಗಾ ನದಿ, ಗಂಗಾ ನದಿಯ ಹತ್ತಿರ ಪಾಂಡವರು ರಾತ್ರಿ ಸಂದರ್ಭದಲ್ಲಿ ಬರ್ತಾ ಇದ್ದಾರೆ. ಆವಾಗ ಅವರ ಪ್ರಯಾಣದ ರೀತಿ ಯಾವ ರೀತಿ ಇತ್ತು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಸರ್ವಾಂಶ್ಚ ರಕ್ಷಿತು ಮಗಾದಿಹ ಪೃಷ್ಠತಶ್ಚ ಅಂತ ಭೀಮಸೇನ ದೇವರು ಪೃಷ್ಠತಃ ಹಿಂದೆ ಬರ್ತಾ ಇದ್ರು ಅಂತೆ. ಹಿಂದೆ ಯಾಕೆ ಅಂತಂದ್ರೆ ಸರ್ವಾನ್ ರಕ್ಷಿತುಂ, ಎಲ್ಲರನ್ನು ರಕ್ಷಣೆ ಮಾಡುವ ದೊಡ್ಡ ಜವಾಬ್ದಾರಿ ಇದು ಭೀಮನ ಮೇಲೆ ಇದೆ. ಹಾಗಾಗಿ ಭೀಮ ಒಂದು ವೇಳೆ ಮುಂದೆ ಪ್ರಯಾಣ ಮಾಡ್ತಾ ಇದ್ರೆ ಹಿಂದ್ಗಡೆಯಿಂದ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ಅದು ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲರ ರಕ್ಷಣೆಗೋಸ್ಕರ ಅಂತ ಭೀಮಸೇನ ದೇವರು ಹಿಂದ್ಗಡೆ ಬರ್ತಾ ಇದ್ದಾರೆ. ಮಧ್ಯದಲ್ಲಿ ಧರ್ಮರಾಜ, ನಕುಲ, ಸಹದೇವ, ಕುಂತಿ ಎಲ್ಲರೂ ಕೂಡ. ಅಗ್ರೆ ಮುಂದ್ಗಡೆ ಯಾರು ಅಂತಂದ್ರೆ ಶತಮನ್ಯು ಸುತಃ. ಶತಮನ್ಯು ಅಂತಂದ್ರೆ 100 ಯಾಗಗಳನ್ನು ಮಾಡಿದಂತಹ ಇಂದ್ರ, ಅವನ ಸುತಃ ಅಂದ್ರೆ ಅರ್ಜುನ. ಶತಮನ್ಯು ಅಂತಂದ್ರೆ ಇಂದ್ರ, ಅವನ ಮಗನಾದಂತಹ ಅರ್ಜುನ ಮುಂದ್ಗಡೆ ಹೋಗ್ತಾ ಇದ್ದಾನೆ. ಅಂತರೆ ಅನ್ಯ, ಅಂತರೆ ಅಂದ್ರೆ ಮಧ್ಯ, ಮಧ್ಯದಲ್ಲಿ ಉಳಿದವರೆಲ್ಲ ಹೋಗ್ತಾ ಇದ್ದಾರೆ ಅಂತ. ಈ ರೀತಿಯಾಗಿ ನಿರಂತರವಾಗಿ ರಾತ್ರಿ ಹಗಲು ಅಂತ ಹೇಳದೇನೆ ಪಾಂಡವರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಮುಂದೆ ರಕ್ಷಣೆಗೆ ಅಂತ ಅರ್ಜುನ ಇದ್ದಾನೆ, ಹಿಂದೆ ರಕ್ಷಣೆಗೆ ಅಂತ ಭೀಮಸೇನ ಇದ್ದಾನೆ, ಮಧ್ಯದಲ್ಲಿ ಎಲ್ಲರೂ ಕೂಡ ಇದ್ದುಕೊಂಡು ಹಗಲು ರಾತ್ರಿ ಅಂತ ನೋಡದೇನೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಪ್ರಯಾಣವನ್ನು ಮಾಡ್ತಾ ಮಾಡ್ತಾ ಒಂದು ದಿವಸ ರಾತ್ರಿ ಗಂಗಾ ನದಿಯ ಹತ್ತಿರ ಬಂದರು.
ಮುಂದೆ ಪ್ರಾಪ್ತೆ ತದೋನ್ಮುಖಧರೆ ಅರ್ಜುನ ಏವ ಗಂಗಾಂ ಗಂಧರ್ವ ರಾಜ ಇಹ ಚಿತ್ರರಥೋರ್ಧರಾತ್ರಿ. ದೃಷ್ಟ್ವೈವ ವಿಪ್ರರಹಿತಾನ್ ಉದಕಾಂತರಸ್ಥಃ ಛತ್ರಾತ್ಮಜಾಃ ಇತಿ ದರ್ಶಯಿತುಂ ಸಚಾಗಾತ್. ಪದಚ್ಛೇದ. ಪ್ರಾಪ್ತೆ ತದಾ ಉನ್ಮುಖಧರೆ ಅರ್ಜುನಃ ಏವ ಗಂಗಾಂ ಗಂಧರ್ವರಾಜಃ ಇಹ ಚಿತ್ರರಥಃ ಅರ್ಧರಾತ್ರೆ ದೃಷ್ಟ್ವಾ ಏವ ವಿಪ್ರರಹಿತಾನ್ ಉದಕಾಂತರಸ್ಥಃ ಕ್ಷತ್ರಾತ್ಮಜಾಃ ಇತಿ ಹಿ ದರ್ಶಯಿತುಂ ಸಹ ಚ ಆಗಾತ್. ಈ ಸಂದರ್ಭದಲ್ಲಿ ಏನಾಯ್ತು, ಅರ್ಜುನ ಮುಂದ್ಗಡೆ ನಿಂತ್ಕೊಂಡು ಪ್ರಯಾಣ ಮಾಡ್ತಾ ಇದ್ದಾನೆ. ಅರ್ಜುನ ಹೇಗ್ ಪ್ರಯಾಣ ಮಾಡ್ತಾ ಇದ್ದ ಅಂತಂದ್ರೆ ಉಲ್ಮುಖ ಧರೆ. ಉಲ್ಮುಖ ಅಂತಂದ್ರೆ ಪಂಜು, ಅಂದ್ರೆ ಒಂದು ಕಟ್ಟಿಗೆಗೆ ಬೆಂಕಿಯನ್ನು ಹಚ್ಚಿ ದಾರಿ ಕಾಣ್ಲಿಕ್ಕೆ ಅನುಕೂಲ ಆಗಲಿ ಅಂತ. ರಾತ್ರಿ ಆಗಿದೆ, ಹೀಗೆ ರಾತ್ರಿಯ ಸಂದರ್ಭದಲ್ಲಿ ಆ ಒಂದು ಪಂಜನ್ನು ಹಿಡಿದುಕೊಂಡು ಅರ್ಜುನ ಮುಂದ್ಗಡೆ ಪ್ರಯಾಣವನ್ನು ಮಾಡ್ತಾ ಇದ್ದಾನೆ. ಪ್ರಯಾಣವನ್ನು ಮಾಡ್ತಾ ಗಂಗಾಂ ಪ್ರಾಪ್ತೆ, ಗಂಗೆಯ ಹತ್ರ ಬಂದ್ರು. ಹಿಂದೆ ಹೇಳಿದಂತೆ ಗಂಗಾ ನದಿ ಹತ್ರ ಬಂದಾಗ ಅಲ್ಲಿ ಏನಾಗಿತ್ತು, ಆ ರಾತ್ರಿ ಸಂದರ್ಭದಲ್ಲಿ ನೀರಿನಲ್ಲಿ ಗಂಧರ್ವರಾಜನಾದಂತಹ ಒಬ್ಬ ಚಿತ್ರರಥ ಎನ್ನುವಂತಹ ವ್ಯಕ್ತಿ, ಗಂಧರ್ವರಾಜ ಇಹ ಚಿತ್ರರಥ ಅರ್ಧರಾತ್ರೆ, ಗಂಧರ್ವರಾಜನಾದಂತಹ ಚಿತ್ರರಥ ಎನ್ನುವಂತಹ ಒಬ್ಬ ಗಂಧರ್ವ, ಅವನು ಗಂಗಾ ನದಿಯಲ್ಲಿ ಇದ್ದ. ಗಂಗಾ ನದಿಯಲ್ಲಿ ವಿಹಾರವನ್ನು ಮಾಡ್ತಾ ಇದ್ದ. ವಿಹಾರವನ್ನು ಮಾಡ್ತಾ ಇದ್ದ ಯಾಕೆ ಅಂತಂದ್ರೆ ಅದು ರಾತ್ರಿಯ ಸಂದರ್ಭ. ಮಹಾಭಾರತದಲ್ಲಿ ಹೇಳುವಂತೆ ಅದು ರಾಕ್ಷಸರಿಗೆ ಮತ್ತು ಯಕ್ಷರಿಗೆ, ಗಂಧರ್ವರಿಗೆ ಸಂಚಾರ ಮಾಡ್ಲಿಕ್ಕೆ ಅನುಕೂಲವಾದಂತಹ ಕಾಲ. ಅಲ್ಲಿ ಸಾಮಾನ್ಯವಾಗಿ ಮಾನವರು ರಾತ್ರಿಯಲ್ಲಿ ಸಂಚಾರ ಮಾಡೋದಿಲ್ಲ. ಹೀಗೆ ಅಲ್ಲಿ ಅವನು ಗಂಧರ್ವರಾಜ ವಿಜನೇ ಕ್ರೀಡೆಯನ್ನು ಸ್ತ್ರೀಯ ಎಂಬುದಾಗಿ ಮಹಾಭಾರತದ ಆದಿಪರ್ವದಲ್ಲಿ ಹೇಳುವಂತೆ ಅದು ಒಳ್ಳೆ ನಿರ್ಜನವಾದಂತಹ ಪ್ರದೇಶ, ಅದರಲ್ಲೂ ರಾತ್ರಿಯಾಗಿದೆ. ಹಾಗಾಗಿ ತನ್ನ ಸ್ತ್ರೀಯರೊಟ್ಟಿಗೆ ಅಲ್ಲಿ ಆಟ ಆಡ್ಲಿಕ್ಕೆ ಅಂತ ಬಂದಿದ್ದಂತೆ. ಈಕ್ಷ ಗಂಧರ್ವರಾಜಸ್ತು ಜಲಕ್ರೀಡಾ ಉಪಾಗತಃ, ನೀರ ಆಡ್ಲಿಕ್ಕೆ ಅಂತ ಬಂದಿದ್ದಾನೆ. ಆ ಸಂದರ್ಭದಲ್ಲಿ ಈ ಪಾಂಡವರು ಅಲ್ಲಿಗೆ ಬಂದ್ರು. ಅವರನ್ನು ನೋಡ್ತಾನೆ, ಜೊತೆಗೆ ಬೇರೆ ಯಾವ ಬ್ರಾಹ್ಮಣರು ಕೂಡ ಇಲ್ಲ. ಯಾಕೆಂದ್ರೆ ಪಾಂಡವರು ಕ್ಷತ್ರಿಯರು, ಅವರಿಗೆ ಪರಾಕ್ರಮ ಜಾಸ್ತಿ. ಬ್ರಾಹ್ಮಣರ ವೇಷದಲ್ಲಿ ಇದ್ದಾರೆ, ಆದರೆ ನಿಜವಾಗಿ ಅವರು ಕ್ಷತ್ರಿಯರು, ಹಾಗಾಗಿ ಪರಾಕ್ರಮ ಜಾಸ್ತಿ. ಪರಾಕ್ರಮ ಜಾಸ್ತಿ ಇದ್ದಿದ್ರಿಂದಾಗಿ ಉಳಿದ ಬ್ರಾಹ್ಮಣರಾಗಬೇಕಾದ್ರೆ ಪ್ರಯಾಣ ಮಾಡ್ತಾ ಇದ್ರು. ಪ್ರಯಾಣ ಮಾಡ್ಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇದ್ರು. ನಿರಂತರ ಹಗಲು ರಾತ್ರಿ ಸಂಚಾರ ಮಾಡ್ಲಿಕ್ಕೆ ಬ್ರಾಹ್ಮಣರಿಗೆ ಸಾಧ್ಯ ಇಲ್ಲ. ಕ್ಷತ್ರಿಯರು, ಇವರ ಪಾಂಡವರು ಹಾಗಲ್ಲ, ಒಳ್ಳೆ ಪರಾಕ್ರಮ ಇದೆ. ಹಾಗಾಗಿ ಹಗಲು ರಾತ್ರಿ ಯಾವುದನ್ನು ನೋಡದೇನೆ ವಿಶ್ರಾಂತಿಯನ್ನು ಕಡಿಮೆ ಮಾಡಿಕೊಂಡು ನಿರಂತರವಾಗಿ ಸಂಚಾರ ಮಾಡ್ತಾ ಇದ್ರು.
ಹಾಗಾಗಿ ಇವರು ಗಂಗಾ ನದಿಯ ತೀರಕ್ಕೆ ಬಂದಾಗ ಅವರ ಜೊತೆಗೆ ಯಾವ ಬ್ರಾಹ್ಮಣರು ಇರಲಿಲ್ಲ, ಇದದ್ದು ಇವರು ಮಾತ್ರ. ಬ್ರಾಹ್ಮಣ ವೇಷದಲ್ಲಿ ಇದ್ದಾರೆ. ಆದರೆ ಚಿತ್ರರಥನಿಗೆ ಇವರನ್ನು ನೋಡಿ ಒಂದು ಸಂಶಯ ಬಂತು ಅಂತೆ. ಈ ರೀತಿಯಾಗಿ ರಾತ್ರಿಯ ಸಂದರ್ಭದಲ್ಲಿ ಮುಖದ ಮೇಲೆ ಯಾವುದೇ ಆಯಾಸ ಇಲ್ಲದೇನೆ ನಿರಂತರವಾಗಿ ಸಂಚಾರವನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ನೀವು ಬ್ರಾಹ್ಮಣರು ಅಲ್ಲ. ದೃಷ್ಟ್ವೈವ ವಿಪ್ಪ ರಹಿತಾನ್, ನಿಮ್ಮ ಜೊತೆಗೆ ಬ್ರಾಹ್ಮಣರು ಇಲ್ಲ, ನೀವು ನೋಡ್ಲಿಕ್ಕೆ ಬ್ರಾಹ್ಮಣರ ತರನೂ ಇಲ್ಲ. ಹಾಗಾಗಿ ನೀವು ಕ್ಷತ್ರಾತ್ಮಜ, ನೀವು ಕ್ಷತ್ರಿಯರು ಎಂಬುದಾಗಿ ತಿಳಿದುಕೊಂಡು ಏನ್ ಮಾಡಿದ, ಅವನು ಧರ್ಷಯಿತು ಆಗಾತ್, ಅವರ ಜೊತೆಗೆ ಆಕ್ರಮಣ ಮಾಡ್ಲಿಕ್ಕೆ, ಯುದ್ಧ ಮಾಡ್ಲಿಕ್ಕೆ ಎಂಬುದಾಗಿ ಬಂದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಅವನ ಉದ್ದೇಶ ಎಷ್ಟು, ನಾನೊಬ್ಬ ಚಿತ್ರರಥ ಗಂಧರ್ವ, ಇದು ಗಂಧರ್ವರಿಗೆ ರಾಕ್ಷಸರಿಗೆ ವಿಹಾರ ಮಾಡ್ಲಿಕ್ಕೆ ಯೋಗ್ಯವಾದಂತಹ ಕಾಲ. ಇವರ್ಯಾರ ಮನುಷ್ಯರು, ಇವರು ಈ ರಾತ್ರಿ ಸಂದರ್ಭದಲ್ಲಿ ಇಲ್ಲಿ ಬಂದು ನಮಗೆ ನಮ್ಮ ವಿಹಾರಕ್ಕೆ ಅಡ್ಡಿಯನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ಭಾವಿಸಿದಂತಹ ಚಿತ್ರರಥ ಆ ಪಾಂಡವರ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಅಂತ ಬಂದ. ಇಲ್ಲಿ ವ್ಯಾಖ್ಯಾನಕಾರರು ವೀರಾಂಗ ತೀರ್ಥರು ಮತ್ತು ಚಟ್ಟಿಯಾಚಾರ್ಯರು ಹೇಳುವಂತೆ, ಒಂದು ವೇಳೆ ಅವರು ಬ್ರಾಹ್ಮಣರೇ ಆಗಿದ್ದರೆ ಅವರ ಮೇಲೆ ಆಕ್ರಮಣ ಮಾಡ್ತಾ ಇರಲಿಲ್ಲ ಅಂತೆ. ಯಾರು? ಈ ಚಿತ್ರರಥ. ಯಾಕೆಂತಂದ್ರೆ ವಿಪ್ರೇಶು ಸತ್ಸು ಗಂಧರ್ವ ಯಕ್ಷಾದೀನಾಂ ಬಾಧನ ಸಾಮರ್ಥ್ಯಭಾವ ಉಕ್ತ ಅಂತ. ಅಂದ್ರೆ ಒಬ್ಬ ಬ್ರಾಹ್ಮಣ ತನ್ನ ಆಶ್ರಮೋಚಿತವಾದಂತಹ ಎಲ್ಲಾ ಕರ್ಮಗಳನ್ನ, ವರ್ಣಾಶ್ರಮೋಚಿತವಾದಂತಹ ಎಲ್ಲ ಕರ್ಮಗಳನ್ನ ಚಾಚೂ ತಪ್ಪದೆ ಪರಿಪಾಲನೆ ಮಾಡ್ತಾ ಇದ್ದಿದ್ದರೆ, ಆಚಾರ ವಿಚಾರವಂತನಾಗಿ ಇದ್ದಿದ್ದರೆ, ಅಂತಹ ಸಜ್ಜನನಾದಂತಹ ವಿಪ್ರನನ್ನ ಅವನಿಗೆ ತೊಂದರೆ ಕೊಡ್ಲಿಕ್ಕೆ ಗಂಧರ್ವ ಯಕ್ಷಾದೀನಾಂ ಬಾಧನ ಸಾಮರ್ಥ್ಯಭಾವ, ಗಂಧರ್ವರಿಗಾಗಲಿ ಯಕ್ಷರಿಗಾಗಲಿ ಅವರಿಗೆ ತೊಂದರೆ ಕೊಡುವಂತ ಸಾಮರ್ಥ್ಯ ಇಲ್ಲ ಅಂತೆ. ಯಾರಿಗೆ? ಗಂಧರ್ವರಿಗಾಗಲಿ ಯಕ್ಷರಿಗಾಗಲಿ ಬ್ರಾಹ್ಮಣರಿಗೆ ತೊಂದರೆಯನ್ನು ಕೊಡುವಂತ ಸಾಮರ್ಥ್ಯ ಇಲ್ಲ. ಹಾಗಾಗಿ ಅವನು ಸೂಕ್ಷ್ಮವಾಗಿ ಗಮನಿಸ್ತಾನೆ, ಇವರು ಬ್ರಾಹ್ಮಣರು ಹೌದೋ ಅಲ್ಲೋ ಅಂತ. ಅವರ ಮುಖವನ್ನು ನೋಡಿದಾಗ, ಅವರ ದೇಹದ ಭುಜಬಲವನ್ನು ನೋಡಿದಾಗ ಗೊತ್ತಾಗುತ್ತೆ ಇವರು ಬ್ರಾಹ್ಮಣರಲ್ಲವೇ ಅಲ್ಲ, ಕ್ಷತ್ರಿಯರೇ ಆಗಿರ್ತಾರೆ. ಹಾಗಾಗಿ ಅವನು ಆಕ್ರಮಣ ಮಾಡ್ಲಿಕ್ಕೆ ಅದು ಬಂದ ಅಂತ ತಿಳಿಸ್ತಾ ಇದ್ದಾರೆ. ಬರೀ ಬ್ರಾಹ್ಮಣರಾಗಿದ್ದರೆ ಅವನು ಆಕ್ರಮಣ ಮಾಡ್ಲಿಕ್ಕೆ ಹೋಗ್ತಾನೆ ಇರ್ಲಿಲ್ಲ. ಆದರೆ ಅವನಿಗೆ ಗೊತ್ತಾಗುತ್ತೆ ಇವರು ಕ್ಷತ್ರಿಯರು, ಬ್ರಾಹ್ಮಣರಲ್ಲ ಅಂತ. ಹಾಗಾಗಿ ಅವರ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಅಂತ ಈ ಚಿತ್ರರಥ ಎನ್ನುವಂತ ಗಂಧರ್ವ ಹೋಗ್ತಾನೆ ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಆ ರಾತ್ರಿ ಸಂದರ್ಭದಲ್ಲಿ ಗಂಗೆಯ ತೀರದಲ್ಲಿ ಪಾಂಡವರ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಅಂತ ಆ ಚಿತ್ರರಥ ಎನ್ನುವಂತಹ ಗಂಧರ್ವ ಬಂದ. ಮುಂದೆ ಏನಾಯಿತು, ಆಕ್ರಮಣ, ಯುದ್ಧ ಎನ್ನುವಂತ ವಿಚಾರವನ್ನ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಭಾನುವಾರ ಪಾಠ.